ಯಶಸ್ವಿ ಆಗ್ತೀನಿ ಅನ್ನೋ ನಿರ್ಧಾರ ನಿಮ್ಮಲ್ಲಿ ಅಚಲವಾಗಿದ್ದರೆ ನಿಮ್ಮನ್ನು ಸೋಲಿಸುವ ಯಾವ ಶಕ್ತಿಯೂ ಈ ಭೂಮಿಯ ಮೇಲೆ ಇರಲಾರದು. ಡಾಕ್ಟರ್ APJ ಅಬ್ದುಲ್ ಕಲಾಂ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನೆಚ್ಚಿನ ಸುನಿಲ್ ಕುಮಾರ್ MB, ಭೌತಶಾಸ್ತ್ರದ ಶಿಕ್ಷಕ. ಓಕೆ, ಇದುವರೆಗೂ ನಾವು ಮೊದಲನೇ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ನ ಡಿಸ್ಕಷನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಈ ಚಾಪ್ಟರ್ ನಾವು ಏನೇನು ಡಿಸ್ಕಷನ್ ಮಾಡ್ತೀವಿ ಅಂತಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೇನು ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಸಿಂಗಲ್ ಪಾಯಿಂಟ್ ಚಾರ್ಜ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಗ್ರೂಪ್ ಆಫ್ ಚಾರ್ಜಸ್. ಓಕೆ, ಸೊ ಇವತ್ತು ಇದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೇನು, ನಮಗೆ ಟೂ ಟೈಪ್ಸ್ ಆಫ್ ಎನರ್ಜಿ ಇದೆ. ಅದರಲ್ಲಿ ಒಂದು ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಕೈನೆಟಿಕ್ ಎನರ್ಜಿ ಅಂತಂದರೆ ಯಾವುದೇ ಒಂದು ಪಾರ್ಟಿಕಲ್ ಒಂದು ಸಮ್ ಮೋಷನಲ್ಲಿ ಇದೆ ಅಂತಂದರೆ ಬೈ ಪಾರ್ಟಿಕಲ್ ಆಫ್ ಎನರ್ಜಿ ಇಟ್ ಈಸ್ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಅಂದರೆ ಮೋಷನ್ನಿಂದ ಏನು ಎನರ್ಜಿ ಬರ್ತಾ ಇರುತ್ತೆ ಅದನ್ನು ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಇನ್ನೊಂದು ಪೊಸಿಷನ್ ಅಥವಾ ಕಾನ್ಫಿಗರೇಷನಿಂದ ನಮಗೆ ಏನು ಎನರ್ಜಿ ಇರುತ್ತೆ ಅದನ್ನು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ಇಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಸೊ ಫೋರ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ mg. ಸೊ ಫೋರ್ಸ್ ನಾವೇನು ತೊಗೊತೀವಿ mg ಅಂತ ಕನ್ಸಿಡರ್ ಮಾಡ್ಕೊತೀರಾ. ದಿಸ್ mg ಮೀನ್ಸ್ ಬೈ ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ F ಈಸ್ ಈಕ್ವಲ್ ಟು ma. That G is called as acceleration due to gravity. So ಅಲ್ಲಿಗೆ W is equal to work. In the first year ನೀವು ಓದಿರ್ತೀರಾ, work done is force into displacement. Okay, force is taken as mgh. This work done, it is also called as potential energy. So potential energy is mgh. Okay, so gravitational potential energy is represent the equation U is equal to gmm divided by r, and gravitational potential V is equal to gm divided by r. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂದರೆ, ದ ಅರ್ತ್ ಈಸ್ ಎ ಫಾರ್ಮೇಷನ್ ಆಫ್ ಗ್ರಾವಿಟೇಷನ್ ಫೋರ್ಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಅರ್ತ್ ನಮಗೆ ಏನು ಮಾಡ್ತಿದೆ, ಗ್ರಾವಿಟೇಷನಲ್ ಫೋರ್ಸ್, ಒಂದು ಆಬ್ಜೆಕ್ಟ್ ಅಪ್ವರ್ಡ್ ಡೈರೆಕ್ಷನ್ ಮೂವ್ ಆಗ್ತಿದೆ ಅಂತಂದರೆ ಆ ಆಬ್ಜೆಕ್ಟ್ಗೆ ಡೌನ್ವರ್ಡ್ ಡೈರೆಕ್ಷನ್ ನಮಗೆ ಗ್ರಾವಿಟೇಷನಲ್ ಫೋರ್ಸ್ ಕ್ರಿಯೇಟ್ ಆಗ್ತಿರುತ್ತೆ. ಈ ಫೋರ್ಸಿಗೆ ಎಗನಿಸ್ಟ್ ಆಗಿ ನಮ್ಮದು ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ಅಪ್ವರ್ಡ್ ಡೈರೆಕ್ಷನ್ ಅಂತ ಅಂದರೆ ಆ ಒಂದು ಆಬ್ಜೆಕ್ಟ್, ಈ ಸ್ಮಾಲ್ m ಇರೋ ಆಬ್ಜೆಕ್ಟ್ಗೆ ನಾವೇನು ಮಾಡಿರ್ತೀವಿ, ಇವು ಹ್ಯಾವ್ ಟು ಗಿವ್ ಸಮ್ ಎನರ್ಜಿ ಅಥವಾ ಫೋರ್ಸ್ನ ಕೊಡ್ತೀವಿ. ಒಂದು ಪಾರ್ಟಿಕಲ್ ಅರ್ತ್ ಸರ್ಫೇಸ್ ಗ್ರಾವಿಟೇಷನ್ ಫೋರ್ಸ್ಗಿಂತ ಅದು ಮೇಲೆ ಮೂವ್ ಆಗಬೇಕು ಅಂತಂದರೆ ಈ ಒಂದು ಆಬ್ಜೆಕ್ಟ್ಗೆ ನಾವೇನು ಅಪ್ಲೈ ಮಾಡಿರ್ತೀವಿ, ಫೋರ್ಸ್ ಅಪ್ಲೈ ಮಾಡಿರ್ತೀರ. ಬೈ ಯೂಸಿಂಗ್ ದಟ್ ಫೋರ್ಸ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಡಿಸ್ಪ್ಲೇಸ್ಮೆಂಟ್ ಸಮ್ ಡಿಸ್ಟೆನ್ಸ್, ಅದನ್ನು ನಾವೇನಂತ ಕರಿತೀವಿ ವರ್ಕ್ ಡನ್. ಆ ವರ್ಕ್ ಡನ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೂವ್ ಆಗ್ತಿದೆ ಅಂತಂದರೆ ನಾವೇನು ಅಪ್ಲೈ ಫೋರ್ಸ್, ಆ ಎಂಟೈರ್ ಫೋರ್ಸ್ ಏನಾಗಿರುತ್ತೆ, ಆ ಎಂಟೈರ್ ಎನರ್ಜಿ ಏನಾಗಿರುತ್ತೆ ಈ ಒಂದು ಆಬ್ಜೆಕ್ಟಲ್ಲಿ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀರ. ಆ ರೀಸ್ಟೋರಿಂಗ್ ಫೋರ್ಸ್ ಏನು ಸ್ಟೋರ್ ಆಗಿರೋ ಎನರ್ಜಿನ ನಾವೇನಂತ ಕರಿತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೇನು, ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೇನು. ಬೋತ್ ಆರ್ ಕೋರಿಲೇಟೆಡ್. ಯಾವ ಥರ ಕೋರಿಲೇಟೆಡ್ ಅಂತ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ನಾವೇನು ತೊಗೊಂಡ್ರಿ, ಟು ಕನ್ಸಿಡರ್ ಒಂದು ಚಾರ್ಜ್ ಪಾರ್ಟಿಕಲ್ನ ಕನ್ಸಿಡರ್ ಮಾಡ್ತೀವಿ. ಈ ಚಾರ್ಜ್ ಪಾರ್ಟಿಕಲ್ ನಿಮಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಬಿಟ್ವೀನ್ ದ ಎನಿ ಅದರ್ ಚಾರ್ಜ್ ಪಾರ್ಟಿಕಲ್, ಒಂದು ಪಕ್ಕದಲ್ಲಿರೋ ಚಾರ್ಜ್ ಪಾರ್ಟಿಕಲ್ ಮೇಲೆ ಏನು ಮಾಡುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ನ ಅಥವಾ ರಿಪಲ್ಷನ್ನ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಆ ಸರ್ಟೈನ್ ಒಂದು ಬೌಂಡ್ರಿನ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಅದೇ ಥರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತಂದ್ರೇನು, ಈ ಒಂದು ಚಾರ್ಜ್ ಪಾರ್ಟಿಕಲ್ Q ಅನ್ನೋ ಒಂದು ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಇಲ್ಲಿ ಇರೋ ಒಂದು ಚಾರ್ಜ್ ಪಾರ್ಟಿಕಲ್ನ ಬೈ ಯೂಸಿಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ನಿಂದ ಇದನ್ನು ಪುಷ್ ಮಾಡ್ಬೋದು ಅಥವಾ ಪುಲ್ ಮಾಡ್ಬೋದು. ಅಂದರೆ ಸಮ್ ಫೋರ್ಸಿಂದ ಏನು ಮಾಡುತ್ತೆ, ಈ ಪಾರ್ಟಿಕಲ್ನ ಡಿಸ್ಪ್ಲೇಸ್ ಮಾಡ್ತಾ ಹೋಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಮಾಡ್ತಿದೆ ಅಂತಂದರೆ ಇಟ್ ಈಸ್ ಸಮ್ ವರ್ಕ್ ಮಾಡ್ತಾ ಹೋಗುತ್ತೆ ಈ ಒಂದು ಚಾರ್ಜ್ ಪಾರ್ಟಿಕಲ್ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇಟ್ಕೊಂಡಿದ್ದೀವಿ, ಇಲ್ಲೊಂದು ಟೆಸ್ಟ್ ಚಾರ್ಜ್ ಯಾವುದೋ ಒಂದು 1 ಕೂಲಂಬ್ ಆಫ್ ಚಾರ್ಜ್ನ ಪ್ಲೇಸ್ ಮಾಡಿದ್ದೀವಿ. ಇದು ಏನು ಮಾಡುತ್ತೆ, ಇಟ್ಸ್ ಅ ಎಕ್ಸೆಸ್ ಆಫ್ ಫೋರ್ಸ್, ಇಟ್ಸ್ ಅ ಮೋರ್ ಫೋರ್ಸ್ ಕಂಪೇರ್ಡ್ ಟು ದಿಸ್ ಒನ್. ಅವಾಗ ಏನು ಮಾಡುತ್ತೆ, ಈ ಚಾರ್ಜ್ ಪಾರ್ಟಿಕಲ್ನ ಅಟ್ರ್ಯಾಕ್ಟ್ ಮಾಡ್ಕೊತ ಹೋಗುತ್ತೆ. ಸೊ ಅಟ್ರ್ಯಾಕ್ಟ್ ಮಾಡ್ಕೊತಿದೆ ಅಂತಂದರೆ ಅದನ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ಕೊಂಡಾಗ ಬೈ ಯೂಸಿಂಗ್ ದ ಫೋರ್ಸ್ ದೀಸ್ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಡಿಸ್ಪ್ಲೇಸ್ ಆಗ್ತಾ ಹೋಗುತ್ತೆ, ಈ ಡೈರೆಕ್ಷನ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಹೋಗುತ್ತೆ. ಬೈ ಯೂಸಿಂಗ್ ದ ಫೋರ್ಸ್ ದಟ್ ಯೂನಿಟ್ ಚಾರ್ಜ್ ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಇಟ್ ಈಸ್ ಕಾಲ್ಡ್ ಆ್ಯಸ್ ವರ್ಕ್ ಡನ್. ಆ ವರ್ಕ್ ಡನ್ನ ನಾವು ಯಾವ ಥರ ಸ್ಟೋರೇಜ್ ಆಗ್ತಾ ಹೋಗುತ್ತೆ, ಇಟ್ ಈಸ್ ದ ಫಾರ್ಮೇಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇಂದ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಚಾರ್ಜ್ ಪಾರ್ಟಿಕಲಿಂದ ಏನು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರೇಜ್ ಆಗುತ್ತೆ ಅದನ್ನೇ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ
ವೈ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ನಿಮಗೆ ಆಲ್ರೆಡಿ ಗೊತ್ತಿದೆ ವೆಕ್ಟಾರ್ ಅಂದ್ರೇನು, ಸ್ಕೇಲಾರ್ ಅಂದ್ರೇನು. ಓಕೆ, ಸೊ ಈ ಎರಡೂ ಕ್ವಾಂಟಿಟೀಸ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬೋತ್ ಆರ್ ಇಂಟರ್ ರಿಲೇಟೆಡ್. ಎರಡು ಏನಾಗಿರುತ್ತೆ, ಇಂಟರ್ ರಿಲೇಟೆಡ್ ಆಗಿರುತ್ತೆ. ಯಾಕೆಂದರೆ ಇವೆರಡು ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್? ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ is defined as the amount of work done in a moving unit positive charge from infinite to finite distance. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಚಾರ್ಜ್ ಪಾರ್ಟಿಕಲ್ ಕ್ಯೂ ಅಂತ ಇಲ್ಲಿ ಕನ್ಸಿಡರ್ ಮಾಡ್ಕೊತೀರಾ. ಈ ಚಾರ್ಜ್ ಪಾರ್ಟಿಕಲ್ ಏನು ಮಾಡುತ್ತೆ, ಇಟ್ ಈಸ್ ಕ್ರಿಯೇಟ್ ಒನ್ ಸರ್ಟೈನ್ ಎಲೆಕ್ಟ್ರಿಕ್ ಫೀಲ್ಡ್. ಸರ್ಟೈನ್ ಎಲೆಕ್ಟ್ರಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಒಂದು ಸಮ್ ಡಿಸ್ಟೆನ್ಸ್, ಯಾವುದೋ ಒಂದು ಡಿಸ್ಟೆನ್ಸ್, ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಒಂದು ಪಾರ್ಟಿಕಲ್ ಎನ ಅಥವಾ ಪಾರ್ಟಿಕಲ್ ಕ್ಯೂ ನಾಟ್ ಅನ್ನೋದನ್ನು ಪ್ಲೇಸ್ ಮಾಡಿರ್ತೀರ. ಪ್ಲೇಸ್ ಮಾಡಿದಾಗ ಈ ಒಂದು ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಇಟ್ ಈಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆನ್ ದಿಸ್ ಚಾರ್ಜ್ ಪಾರ್ಟಿಕಲ್. ಈ ಕ್ಯೂ ಅನ್ನೋದು ಏನಿದೆ, ಕ್ಯೂ ಅನ್ನೋದು ಕ್ಯೂ ನಾಟ್ ಮೇಲೆ ಸಮ್ ಫೋರ್ಸ್ನ ಆ್ಯಕ್ಟ್ ಮಾಡುತ್ತೆ. ಸೊ ಫೋರ್ಸ್ ಆ್ಯಕ್ಟ್ ಮಾಡಿದಾಗ ದಿಸ್ ಚಾರ್ಜ್ ಪಾರ್ಟಿಕಲ್ ಈಸ್ ಬೈ ಯೂಸಿಂಗ್ ದಿಸ್ ಫೋರ್ಸ್, ಈ ಫೋರ್ಸಿಂದ ಏನಾಗುತ್ತೆ, ದಿಸ್ ಚಾರ್ಜ್ ಪಾರ್ಟಿಕಲ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಚಾರ್ಜ್ ಕ್ಯೂ ನಾಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಚಾರ್ಜ್ ಕ್ಯೂ. ಸೊ ಇಲ್ಲೇನಾಯಿತು, ಬೈ ಯೂಸಿಂಗ್ ದಿಸ್ ಫೋರ್ಸ್ ದ ಚಾರ್ಜ್ ಪಾರ್ಟಿಕಲ್ ಇಸ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಇನ್ಫೈನೈಟ್ ಡಿಸ್ಟೆನ್ಸ್ ಟು ಸಮ್ ಫೈನೈಟ್ ಡಿಸ್ಟೆನ್ಸ್. ಸೊ ಅದನ್ನೇ ನಾವೇನಂತ ಕರಿತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಅದಕ್ಕೆ ಸಮ್ ವರ್ಕ್ ಅಂದರೆ ಏನಾಗುತ್ತೆ, ಬೈ ಯೂಸಿಂಗ್ ದಿಸ್ ಫೋರ್ಸ್ ದ ಚಾರ್ಜ್ ಪಾರ್ಟಿಕಲ್ ಈಸ್ ಮೂವಿಂಗ್, ಬೈ ಯೂಸಿಂಗ್ ದ ಫೋರ್ಸ್ ದ ಚಾರ್ಜ್ ಪಾರ್ಟಿಕಲ್ ಈಸ್ ಡಿಸ್ಪ್ಲೇಸ್ಮೆಂಟ್, ದಟ್ ಒನ್ ಈಸ್ ಕಾಲ್ಡ್ ಆ್ಯಸ್ ವರ್ಕ್ ಡನ್. ಸೊ ಎಷ್ಟು ವರ್ಕ್ ಡನ್ ಬೇಕಾಗತ್ತೆ, ಏನಕ್ಕೆ, ಒಂದು ಯೂನಿಟ್ ಚಾರ್ಜ್ ಪಾರ್ಟಿಕಲ್ ಕ್ಯೂ ನಾಟ್ ಅನ್ನೋ ಒಂದು ಚಾರ್ಜ್ ಪಾರ್ಟಿಕಲ್ನ ಇನ್ಫೈನೈಟ್ ಡಿಸ್ಟೆನ್ಸಿಂದ ಸಮ್ ಫೈನೈಟ್ ಡಿಸ್ಟೆನ್ಸ್ ಆರ್ಗೆ ಬ್ರಿಂಗ್ ಮಾಡೋದಕ್ಕೆ ಎಷ್ಟು ವರ್ಕ್ ಯೂಸ್ ಮಾಡ್ಕೊತೀರ, ದಟ್ ಒನ್ ಈಸ್ ಕಾಲ್ಡ್ ಆ್ಯಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್, ದಟ್ ಒನ್ ಈಸ್ ಕಾಲ್ಡ್ ಆ್ಯಸ್ V is equal to W by Q naught. V is equal to W by Q naught. ಓಕೆ, ಸೊ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಯಾವ ಥರ ಇರುತ್ತೆ. ಸೊ ಈಗ ಒಂದು ಚಾರ್ಜ್ ಪಾರ್ಟಿಕಲ್ ಕ್ಯೂ ಅಂತ ಏನು ಕನ್ಸಿಡರ್ ಮಾಡಿದ್ರಿ, ಈ ಕ್ಯೂ ಚಾರ್ಜ್ ಪಾರ್ಟಿಕಲ್ ಏನಾಗಿರುತ್ತೆ, ಇಟ್ ಈಸ್ ಚಾರ್ಜ್ ಪ್ಲಸ್ ಕ್ಯೂ ಅಂತ ಏನು ಕನ್ಸಿಡರ್ ಮಾಡ್ಕೊತೀರಾ, ದಟ್ ಪ್ಲಸ್ ಕ್ಯೂ ಇಟ್ ಈಸ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ದ ಕ್ಯೂ ಇಟ್ ಈಸ್ ಕ್ರಿಯೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಔಟ್ವರ್ಡ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಔಟ್ವರ್ಡ್ ಡೈರೆಕ್ಷನ್ ಆಗುತ್ತೆ. ಇಲ್ಲಿ ಒಂದು ಟೆಸ್ಟ್ ಚಾರ್ಜ್ ಪಾರ್ಟಿಕಲ್ 1 ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ ಇನ್ ಪ್ಲೇಸ್ ಮಾಡಿದ್ವಿ ಅಟ್ ಇನ್ಫೈನೈಟ್ ಡಿಸ್ಟೆನ್ಸ್. ಸೊ ಈ ಚಾರ್ಜ್ ಪಾರ್ಟಿಕಲ್ ಬೈ ಯೂಸಿಂಗ್ ದಿಸ್ ಫೋರ್ಸ್, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅವೇ ಫ್ರಮ್ ದ ಚಾರ್ಜ್ ಪಾರ್ಟಿಕಲ್ ಅಂತಂದರೆ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಈ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇದೆ. ಸೊ ಅವಾಗ ದಟ್ ಒನ್ ಈಸ್ ಕಾಲ್ಡ್ ಆ್ಯಸ್ ಎಫ್ ಎಕ್ಸ್ಟರ್ನಲ್ ಅಂತ ತೊಗೊತೀವಿ. ಎಕ್ಸ್ಟರ್ನಲ್ ಫೋರ್ಸ್, ಎಫ್ ಎಕ್ಸ್ಟರ್ನಲ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ಕೊತೀರಾ. ಈ ಬೈ ಯೂಸಿಂಗ್ ದಿಸ್ ಎಕ್ಸ್ಟರ್ನಲ್ ಫೋರ್ಸ್ ಏನು ಮಾಡ್ತಿದೆ, ದ ಚಾರ್ಜ್ ಪಾರ್ಟಿಕಲ್ 1 ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಚಾರ್ಜ್ ಕ್ಯೂ, ದಟ್ ಒನ್ ಈಸ್ ಫೋರ್ಸ್ ಈಸ್ ಎಫ್ electric charge particle in moving in opposite direction of the applied electric field. ಸೊ ಅಲ್ಲಿ ನಮ್ಗೆ ಏನಂತ ಹೇಳ್ಬೋದು, ದ ಚಾರ್ಜ್ ಯಾವುದೋ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಏನು ಮಾಡುತ್ತೆ, ಫ್ರಮ್ ಇನ್ಫೈನೈಟ್ ಡಿಸ್ಟೆನ್ಸ್ ಟು ಫೈನೈಟ್ ಡಿಸ್ಟೆನ್ಸ್ ಮೂವ್ ಆಗ್ತಾ ಇದೆ. ಸೊ ಇನ್ ದ ಡೈರೆಕ್ಷನ್ ಆಫ್ ಆಪೋಸಿಟ್ ಡೈರೆಕ್ಷನ್. ಸೊ ಅಲ್ಲಿಗೆ ನಾವೇನಂತ ಹೇಳ್ಬೋದು, ದಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಮೈನಸ್ ಎಫ್ ಇಂಟು ಡಿ ಎಸ್. ದಟ್ ವರ್ಕ್ ಡನ್ ಏನಾಗಿರುತ್ತೆ, ಮೈನಸ್ ಎಫ್ ಇಂಟು ಡಿ ಎಸ್, ಬಿಕಾಸ್ ದ ನೆಗೆಟಿವ್ ಸೈನ್ ಇಂಡಿಕೇಟ್ ಏನು ಮಾಡುತ್ತೆ, ದಟ್ ವರ್ಕ್ ಡನ್ ಈಸ್ ಎಗನೆಸ್ಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ದ ವರ್ಕ್ ಡನ್ ಏನಾಗಿರುತ್ತೆ, ಎಗನೆಸ್ಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟು, ವಾಟ್ ಇಸ್ ದ ಡೆಫಿನೇಷನ್ ಆಫ್ 1 volt? So what is the 1 volt means, that unit of electric potential. The SI unit of electric potential is volt. What is the definition of 1 volt? The potential difference between 2 points in an electric field is said to be 1 volt if 1 joule of work has to be done in moving a positive charge of 1 coulomb from one point to the another point against the electric force. So ಇಲ್ಲಿ ಹೇಳಿದೆ ನೋಡಿ, ಎಲೆಕ್ಟ್ರಿಕ್ ಫೋರ್ಸ್ ಅಗೇನಿಸ್ಟ್ ದ ಎಲೆಕ್ಟ್ರಿಕ್ ಫೋರ್ಸ್ ಅಂದರೆ ವರ್ಕ್ ಡನ್ ಯಾವ ಥರ ಆಗ್ತಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ಗಿದ್ರೆ ದಟ್ ವರ್ಕ್ ಡನ್ ಇಟ್ ಈಸ್ ಮೂವಿಂಗ್ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅಲ್ಲಿಗೆ 1 volt ಅಂದ್ರೇನು, 1 joule ಆಫ್ ವರ್ಕ್ ಡನ್ ಏನು ಮಾಡ್ತಿದೆ, 1 joule ಆಫ್ ವರ್ಕ್ನ ಡನ್ನ ಯೂಸ್ ಮಾಡಿಕೊಂಡು 1 ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ನ
ಎಗೇನೆಸ್ಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ಗೆ ಬ್ರಿಂಗ್ ಮಾಡ್ಕೊಂಬರೋದನ್ನೇ ನಾವೇನಂತ ಕರಿತೀವಿ 1 ವೋಲ್ಟ್. ಓಕೆ, ದಿಸ್ ದ ಡೆಫಿನೇಷನ್ ಆಫ್ 1 ವೋಲ್ಟ್. ಸೊ ನೆಕ್ಸ್ಟು electric potential. So electric potential is a physical quantity which determines the flow of charge from one body to another body. ಒಂದು ಏನಂತ ಹೇಳ್ಬೋದು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು ಏನಾಗಿರುತ್ತೆ, ಚಾರ್ಜ್ ಪಾರ್ಟಿಕಲ್ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಟ್ರಾನ್ಸ್ಫರ್ ಮಾಡೋದನ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿದ್ರಲ್ಲ W, ದ ಚಾರ್ಜ್ ಪಾರ್ಟಿಕಲ್ ಏನು ಕನ್ಸಿಡರ್ ಮಾಡ್ಕೊಂಡಿದ್ರ, ದ ಚಾರ್ಜ್ ಪಾರ್ಟಿಕಲ್ Q, ಇಟ್ ಈಸ್ ಪ್ಲೇಸ್ಡ್ ಅಟ್ ದ ಪೊಸಿಷನ್ ಸಮ್, ಯಾವುದೋ ಒಂದು ಪೊಸಿಷನಲ್ಲಿ ಪ್ಲೇಸ್ ಆಗಿದೆ. ಅದಾದಮೇಲೆ ಯಾವ ಟು ಕನ್ಸಿಡರ್ ಟೆಸ್ಟ್ ಚಾರ್ಜ್ ಪಾರ್ಟಿಕಲ್ ಅಟ್ ಈಸ್ Q0. ಓಕೆ, Q0 ಅಲ್ಲಿ ನಾವು ಪ್ಲೇಸ್ ಮಾಡಿದ್ರ, ದಿಸ್ Q0 ಇಟ್ ಈಸ್ ಡಿಸ್ಟೆನ್ಸ್ ಎಕ್ಸ್ ಅನ್ನೋ ಡಿಸ್ಟೆನ್ಸಲ್ಲಿದೆ ಫ್ರಮ್ ದ ಚಾರ್ಜ್ Q. ಓಕೆ, ಸೊ ಅದಾದಮೇಲೆ ದಿಸ್ Q0 ಇಟ್ ಈಸ್ ಬ್ರಿಂಗ್ ಟುವರ್ಡ್ಸ್ ಫ್ರಮ್ ಎ ಟು ಬಿ, ಎ ಇಂದ ಬಿಗೆ ಮೂವ್ ಆಗ್ತದೆ ಆಫ್ ದ ಸ್ಮಾಲೆಸ್ಟ್ ಡಿಸ್ಟೆನ್ಸ್ dx, of the smallest distance is to dx. Okay, so ಅಲ್ಲಿಗೆ what is the work done, what is the work done, work done is equal to W is equal to F ds cos theta, F ds cos theta. work done ಫಾರ್ಮುಲಾ ನಿಮಗೆ ಫಸ್ಟ್ ಇಯರ್ ಗೊತ್ತಿದೆಯಲ್ವಾ, work done is equal to F ds cos theta, force into displacement. ಓಕೆ, ಇಲ್ಲಿ ನಮಗೆ ಅಪ್ಲೈ ಮಾಡ್ತಿರೋ ಫೋರ್ಸ್ ಡೈರೆಕ್ಷನ್ ಈ ಥರ, ಅಂದರೆ ಈ ಚಾರ್ಜ್ ಪಾರ್ಟಿಕಲ್ನ ಮೇಲೆ ಫೋರ್ಸ್ ಆ್ಯಕ್ಟಿಂಗ್ ಮಾಡ್ತಿದೆ, ಫೋರ್ಸ್ ಡೈರೆಕ್ಷನ್ ಈ ಕಡೆ ಇದೆ, ದ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ದಿಸ್ ಡೈರೆಕ್ಷನ್, ಆ್ಯಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ 180 ಡಿಗ್ರಿ. ಸೊ ಅಲ್ಲಿಗೆ W ಇಸ್ ಈಕ್ವಲ್ ಟು ಏನಾಯಿತು, F ds cos of 180, cos of 180 means W is equal to minus F ds, W is equal to minus F ds. So the work done AB, ವರ್ಕ್ ಆಫ್ ಎ ಬಿ ಅಂತಂದರೆ ದ ವರ್ಕ್ ಡನ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಇಟ್ ಇಸ್ ಮೂವಿಂಗ್ ಫ್ರಮ್ ಎ ಟು ಬಿ, ವರ್ಕ್ ಡನ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಇಟ್ ಇಸ್ ಮೂವಿಂಗ್ ಫ್ರಮ್ ಎ ಇಂದ ಬಿಗೆ ಮೂವ್ ಆಗ್ತಿದೆ. ಎಷ್ಟು ಮೂವ್ ಆಗ್ತಿದೆ, ಎಫ್ ಡಿ ಎಕ್ಸ್. ಓಕೆ, ಎಫ್ ಡಿ ಎಕ್ಸ್. ಸೊ ಟೋಟಲ್ ವರ್ಕ್ ಡನ್, ನಮಗೆ ಚೇಂಜ್ ಆಫ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಮೈನಸ್, ಆ್ಯಸ್ ಇಟ್ ಈಸ್ ಇಲ್ಲಿರೋ ಸಿಂಬಲ್ ಮೈನಸ್ನ ತೊಗೊತೀರಾ, ಇಂಟಿಗ್ರೇಷನ್ ಫ್ರಮ್ ಎ ಇಂದ ಬಿಗೆ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗಿದೆ ಆಫ್ ದ ಎಫ್ ಇಂಟು ಡಿ ಎಕ್ಸ್. ನಿಮಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಗೊತ್ತಿದೆಯಲ್ವಾ, ಬೈ ಯೂಸಿಂಗ್ ಫಸ್ಟ್ ಚಾಪ್ಟರ್, ಫೋರ್ಸ್ ಇಸ್ ಈಕ್ವಲ್ ಟು Q0 ಡಿವೈಡೆಡ್ ಬೈ 4 epsilon 0. ಸೊ 1/RB ಮೈನಸ್ 1/RA, 1/RB ಮೈನಸ್ 1/RA. ಸೊ ಡಿ ಎಕ್ಸ್ ಪೊಸಿಷನ್ ಅಂತಂದರೆ ಯಾವ ಟು ಟೇಕ್ ದ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಬಿ ಅಂತಂದರೆ RB ಡಿಸ್ಟೆನ್ಸ್ ಫ್ರಮ್ RA ಡಿಸ್ಟೆನ್ಸ್, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ನ ಕನ್ಸಿಡರ್ ಮಾಡ್ಕೊತೀರಾ. ಸೊ ಅಲ್ಲಿಗೆ ಟೋಟಲ್ ಚೇಂಜ್ ಆಫ್ ವರ್ಕ್ ಡನ್ ಪರ್ ಯೂನಿಟ್ ನಿಮಗೆ ಹೇಳಿದಲ್ಲ, ಇದಕ್ಕಿಂತ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್, ದಟ್ ಒನ್ ಇಸ್ ಈಕ್ವಲ್ ಟು Q/4 epsilon 1/RB ಮೈನಸ್ 1/RA. ಸೊ ಇನ್ಫೈನೈಟ್ ಡಿಸ್ಟೆನ್ಸ್, ದಟ್ RA ಈಸ್ ದ ಪೊಸಿಷನ್ ಆಫ್ ಇನ್ಫೈನೈಟ್ ಆ್ಯಂಡ್ RB ಈಸ್ ಡಿಸ್ಟೆನ್ಸ್ R. ಏನಕ್ಕೆ ಇನ್ಫೈನೈಟ್ ಅಂತ ತೊಗೊತೀರಾ, ದ ಅಮೌಂಟ್ ಆಫ್ ಮಿನಿಮಮ್ ವರ್ಕ್ ಡನ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಇಸ್ ಬ್ರಿಂಗಿಂಗ್ ಫ್ರಮ್ ಇನ್ಫೈನೈಟ್ ಟು ಫೈನೈಟ್ ಡಿಸ್ಟೆನ್ಸ್. ಅಂದರೆ ಒಂದು ಚಾರ್ಜ್ ಪಾರ್ಟಿಕಲ್ ಫೋರ್ಸ್ನ ಅಪ್ಲೈ ಮಾಡಿ ಎಲ್ಲಿಂದ ಕರ್ಕೊಂಬರ್ತಾ ಇದ್ವಿ, ಇನ್ಫೈನೈಟ್ ಡಿಸ್ಟೆನ್ಸಿಂದ ಫೈನೈಟ್ ಡಿಸ್ಟೆನ್ಸ್. ಅಲ್ಲಿಗೆ ಡಿಸ್ಟೆನ್ಸ್ RA ಏನು ಇಂಡಿಕೇಟ್ ಮಾಡುತ್ತೆ, ಇನ್ಫೈನೈಟ್ ಡಿಸ್ಟೆನ್ಸ್, RB ಏನು ಇಂಡಿಕೇಟ್ ಮಾಡುತ್ತೆ, ಫೈನೈಟ್ ಡಿಸ್ಟೆನ್ಸ್. ಆವಾಗ ನಮಗೆ ದಿಸ್ ಒನ್ ಈಸ್ ಟೇಕನ್ ಆ್ಯಸ್ 1/R ಆ್ಯಂಡ್ ದಿಸ್ ಒನ್ ಈಸ್ ಟೇಕನ್ ಆ್ಯಸ್ 1/infinite ಈಸ್ ಟೇಕನ್ ಆ್ಯಸ್ 0. ಸೊ ಅಲ್ಲಿಗೆ ವರ್ಕ್ ಡನ್ from infinite to finite distance by Q0 is equal to Q/4 epsilon R. That one is called as electric potential. So SI unit of electric potential is volt or joule per coulomb. joule per coulomb ಯಾವ ಥರ ಬಂತು ಅಂದರೆ, ವರ್ಕ್ಗೆ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಪರ್ ಕುಲಮ್ ಅಂತಂದರೆ ವರ್ಕ್ ಈಸ್ ಎನರ್ಜಿ ಈಸ್ ಜೌಲ್ ಪರ್ ಚಾರ್ಜು ಕುಲಮ್. ಆ್ಯಂಡ್ ನ್ಯೂಟನ್ ಮೀಟರ್ ಪರ್ ಕುಲಮ್ ಅಂತಂದರೆ ಹೆಂಗೆ ಬರುತ್ತೆ ಅಂದರೆ, ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ಗೆ ನ್ಯೂಟನ್, ಡಿಸ್ಪ್ಲೇಸ್ಮೆಂಟ್ಗೆ ಮೀಟರ್. ಸೊ ನ್ಯೂಟನ್ ಮೀಟರ್ ಪರ್ ಕುಲಮ್, ದೀಸ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಯೂನಿಟ್. ಸೊ ಪೊಟೆನ್ಷಿಯಲ್ಗೆ 3 ಯೂನಿಟ್ಸ್ ಬರುತ್ತೆ, ಒಂದು ವೋಲ್ಟ್, ಇನ್ನೊಂದು ಜೌಲ್ ಪರ್ ಕುಲಮ್, ಇನ್ನೊಂದು ನ್ಯೂಟನ್ ಮೀಟರ್ per coulomb. So electric potential at a point is 1 volt if 1 joule of work is done in a moving 1 coulomb of charge from infinity to that point in the electric field. Okay.
ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಸಿಂಗಲ್ ಪಾಯಿಂಟ್ ಚಾರ್ಜ್. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಒಂದು ಸಿಂಗಲ್ ಪಾಯಿಂಟ್ ಚಾರ್ಜ್ ಮೇಲೆ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಲೆಟ್ ಯು ಕನ್ಸಿಡರ್ ಎ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಒಂದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಕ್ಯೂನ ಪ್ಲೇಸ್ ಮಾಡಿದ್ವಿ ಅಟ್ ಪೊಸಿಷನ್ ಎ. ಸೊ ಅಟ್ ಪೊಸಿಷನ್ ಓ, and you have to consider unit charge particle. One unit charge particle, 1 coulomb of charge particle, it is placed at a distance a. So ಈ ಯೂನಿಟ್ ಚಾರ್ಜ್ ಪಾರ್ಟಿಕಲ್ನ ಈ ಚಾರ್ಜ್ ಪಾರ್ಟಿಕಲ್ನ ಎಷ್ಟು ಡಿಸ್ಟೆನ್ಸಲ್ಲಿ ಪ್ಲೇಸ್ ಮಾಡಿದ್ವಿ ಆಫ್ ದ ಡಿಸ್ಟೆನ್ಸ್ ಎಕ್ಸ್. ಸೊ ಅಲ್ಲಿಗೆ ಲೆಟ್ ಯೂನಿಟ್ ಚಾರ್ಜ್ ಪಾರ್ಟಿಕಲ್ ಪ್ಲೇಸ್ಡ್ ಅಟ್ ಪೊಸಿಷನ್ ಎ ಫ್ರಮ್ ದ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದ ಪೊಸಿಷನ್ ಓ. ಓಕೆ, ಸೊ ಅಲ್ಲಿಗೆ ಸೊ ಇದೊಂದು ಚಾರ್ಜ್ ಪಾರ್ಟಿಕಲ್, ಈ ಚಾರ್ಜ್ ಪಾರ್ಟಿಕಲ್ ಮೇಲೆ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತದೆ, ಸೊ ಈಗ ಏನು ಮಾಡಿದ್ವಿ, ಈ 1 ಕೂಲಂಬ್ ಆಫ್ ಚಾರ್ಜ್ನ ಈ ಸರ್ಟೈನ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ನಾವು ಪ್ಲೇಸ್ ಮಾಡಿದ್ದೀವಿ. ಯಾವುದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಪ್ಲಸ್ ಕ್ಯೂ ಅನ್ನೋ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಪ್ಲೇಸ್ ಮಾಡಿದ್ದೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತಂದರೆ ಈ ಚಾರ್ಜ್ ಪಾರ್ಟಿಕಲಿಂದ ಏನಾಗುತ್ತೆ, ಸಮ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವುದ್ರ ಮೇಲೆ, ದಿಸ್ ಚಾರ್ಜ್ ಪಾರ್ಟಿಕಲ್ ಮೇಲೆ. ಸೊ ಅಲ್ಲಿಗೆ ವಾಟ್ ಇಸ್ ದ force on the 1 coulomb of charge particle by using this charge q is F is equal to 1 by 4 pi epsilon naught q by x square. F is equal to 1 by 4 pi epsilon naught q by x square. The amount of work done in a moving unit positive charge from A to B. What is the amount of work done? ಎಷ್ಟು amount of work done ಮೂವ್ ಆಗುತ್ತೆ this 1 coulomb of charge moving from A to B. ಎ ಇಂದ ಬಿಗೆ ಮೂವ್ ಆಗಬೇಕು ಅಂತಂದರೆ ಎಷ್ಟು ವರ್ಕ್ ಡನ್ ಆಗುತ್ತೆ. ಸೊ ಅಲ್ಲಿಗೆ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಡಿ ಎಕ್ಸ್ ಕಾಸ್ 180. ಹೌ ಟು ಟೇಕ್ ದ 180 ಆ್ಯಂಗಲ್? ದ ಆ್ಯಂಗಲ್ ಬಿಟ್ವೀನ್ ದ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ 180 ಡಿಗ್ರಿ. ಬಿಕಾಸ್ ದ ಫೋರ್ಸ್ ಅಪ್ಲೈ ಮಾಡ್ತಿರೋದು ಈ ಡೈರೆಕ್ಷನಿಂದ, ಈ ಚಾರ್ಜ್ ಪಾರ್ಟಿಕಲ್ ಇದ್ರ ಮೇಲೆ ಫೋರ್ಸ್ ಆ್ಯಕ್ಟಿಂಗ್ ಮಾಡ್ತಿದೆ ಅಂದರೆ ದ ಡೈರೆಕ್ಷನ್ ಆಫ್ ಫೋರ್ಸ್ ದಿಸ್ ಒನ್, ಆ್ಯಂಡ್ the charge particle displacement from A to B, it is moving in this direction. Both are moving anti-parallel. Anti-parallel ಅಂತಂದರೆ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಮಧ್ಯೆ ಇರೋ ಆ್ಯಂಗಲ್ ಇಷ್ಟು 180 ಡಿಗ್ರಿ. ಸೊ ಅಲ್ಲಿಗೆ ಚೇಂಜ್ ಆಫ್ ವರ್ಕ್ ಡನ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಎಫ್ ಡಿ ಎಕ್ಸ್. ಸೊ ಅಲ್ಲಿಗೆ ಏನಂತ ಹೇಳ್ಬೋದು, ದ ನೆಗೆಟಿವ್ ಸೈನ್ ಇಂಡಿಕೇಟ್ ದ ವರ್ಕ್ ಡನ್ ಅಗೇನಿಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ವರ್ಕ್ ಡನ್ ಏನಾಗಿರುತ್ತೆ, ಅಗೇನಿಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅಲ್ಲಿಗೆ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ಎಫ್ ವ್ಯಾಲ್ಯೂ. ಸೊ ಅಲ್ಲಿಗೆ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಆಫ್ 1 by 4 pi epsilon naught q by x square into dx. This is the dx ಅಂತಂದ್ರೇನು, ಸ್ಮಾಲ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ ಈಗ ನಾವೀಗೇನಂತ ಹೇಳಿದ್ವಿ, ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಆಗಿರೋದ್ರಿಂದ, ಸೊ ಈ ಪಾಯಿಂಟಿಂದ ಈ ಪಾಯಿಂಟ್, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಫೀಲ್ಡ್ ವೇರಿಯೇಷನ್ ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ಸೋ ವೇರಿಯಿಂಗ್ ಬಿಕಾಸ್ ಡಿಸ್ಟೆನ್ಸ್ ಈಸ್ ಚೇಂಜಸ್. ಬಟ್ ಇಯರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಬಿಕಾಸ್, ಸೊ ಇಲ್ಲಿ ನಮಗೇನು ಡಿಸ್ಟೆನ್ಸ್ ಚೇಂಜ್ ಆಗ್ತಿದೆ, ಇಟ್ ಈಸ್ ವೆರಿ ಲೆಸ್ ಡಿಸ್ಟೆನ್ಸ್ ವೇರಿಯೇಷನ್ ಆಗ್ತಿರೋದ್ರಿಂದ ಎ ಇಂದ ಬಿಗೆ ಆ ಡಿ ಎಕ್ಸ್ ಟಿ ಈಸ್ ಕಂಪ್ಯಾರಿಬಲಿ ನೆಗ್ಲಿಜಿಬಲ್ ಡಿಸ್ಟೆನ್ಸ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ಸೊ ಅವಾಗ ನಮಗೇನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಟೋಟಲ್ ವರ್ಕ್ ಡನ್, ವಾಟ್ ಇಸ್ ದ ಟೋಟಲ್ ವರ್ಕ್ ಡನ್ ಫ್ರಮ್ ಎ ಇನ್ಫೈನೈಟ್ ಡಿಸ್ಟೆನ್ಸಿಂದ ಫೈನೈಟ್ ಡಿಸ್ಟೆನ್ಸಿಗೆ ತೊಗೊಂಬರೋದಕ್ಕೆ ವಾಟ್ ಇಸ್ ದ ಟೋಟಲ್ ವರ್ಕ್ ಡನ್? ಸೊ ಟೋಟಲ್ ವರ್ಕ್ ಡನ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಚೇಂಜ್ ಆಫ್ ವರ್ಕ್ ಡನ್. ಸೊ ಎಲ್ಲಿಂದ ತೊಗೊಂಬರ್ತಾ ಇದೆ, ಫ್ರಮ್ ದ ಇನ್ಫೈನೈಟ್ ಟು ಆರ್, ಫ್ರಮ್ ದ ಇನ್ಫೈನೈಟ್ ಡಿಸ್ಟೆನ್ಸಿಂದ ಆರ್ ಡಿಸ್ಟೆನ್ಸ್ಗೆ ತೊಗೊಂಬರ್ತಾ ಇದೆ. So you have to substitute the dw value minus 1 by 4 pi epsilon naught q by x square into dx. So these things are q 1 by 4 pi epsilon naught is constant. ಇಲ್ಲಿ ವೇರಿಯೇಷನ್ ಆಗ್ತಿರೋದೇನು, ಡಿಸ್ಟೆನ್ಸ್ ಈಸ್ ವೇರಿಯಿಂಗ್, ಎಕ್ಸ್ ಈಸ್ ದ ಡಿಸ್ಟೆನ್ಸ್. ಓಕೆ, ಆ ಡಿಸ್ಟೆನ್ಸ್ ನಮಗೆ ವೇರಿಯೇಷನ್ ಆಗ್ತದೆ. ಸೊ ಅಲ್ಲಿಗೆ ಈ ಕಾನ್ಸ್ಟೆಂಟ್ ಟರ್ಮ್ ಟೇಕ್ ಇನ್ ಔಟ್ಸೈಡ್ ಮೈನಸ್ q by 4 pi epsilon naught. So 1 by x square means integration of 1 by x square is equal to minus 1 by x by using the formula. ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, x power n plus 1 divided by n plus 1. ಓಕೆ, ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಗೆಟಿಂಗ್ ದಿಸ್ ಈಕ್ವೇಷನ್. ಸೊ ಅವಾಗ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಮೈನಸ್ ಆ್ಯಂಡ್ ಮೈನಸ್ ಗೆಟ್ ಪ್ಲಸ್. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಾಯಿತು, q by 4 pi epsilon naught 1 by r. So work done is equal to electric potential V. So by using according to
ವರ್ಕ್ ಎನರ್ಜಿ ಥಿಯರಮ್ ಅಥವಾ ಚೇಂಜ್ ಆಫ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ. ಚೇಂಜ್ ಆಫ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ. ದ ಟೋಟಲ್ ವರ್ಕ್ ಡನ್ ಇಟ್ ಈಸ್ ಈಕ್ವಲ್ ಟು ದ ಚೇಂಜ್ ಆಫ್ ಎನರ್ಜಿ. ವರ್ಕ್ ಎನರ್ಜಿ ಥಿಯರಮ್ ಸ್ಟೇಟ್ಮೆಂಟ್ ಹೇಳುತ್ತಲ್ವ, ಸೊ ಅಲ್ಲಿಗೆ ದ ಟೋಟಲ್ ನೆಟ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ. ಸೊ ವಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ 1/4πε0 ಡಿವೈಡೆಡ್ ಬೈ Q/R. ಸೊ ಇಲ್ಲಿ ಪೊಟೆನ್ಷಿಯಲ್ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ R. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ R. ಸೊ ಇಲ್ಲಿ ನಮಗೆ ಪೊಟೆನ್ಷಿಯಲ್ ಏನಾಗಿರುತ್ತೆ, ಓನ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ some Q charge particle and unit charge particle. Okay, so next, what is the graphical representation between distance and electric field and potential? Electric field and potential distance variation ಆದರೆ ನಮಗೆ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಸೊ ಈಗ ನಮಗೆ ವಿ ಯಾವ ಥರ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಪ್ರಪೋರ್ಷನಲ್ ಆಗಿದೆ, reciprocal of square of the distance between them. E is inversely proportional to the R square and V is inversely proportional to the R. Okay, 2 times decrease ಆಗ್ತಾ ಹೋಗುತ್ತೆ, ಇಲ್ಲಿ 1 time decrease ಆಗ್ತಾ ಹೋಗುತ್ತೆ. The graphical representation of potential is decreases like this and electric field is suddenly decreases and goes on, comes to near to the value. Okay, so this is the graphical representation. This one is graphical representation of E is inversely proportional to the R square and this is representation of potential is inversely proportional to the 1/R. Okay, this is the graphical representation of electric field and electric potential. So next, electric potential difference. What is the electric potential difference? So electric potential difference ಅಂತಂದ್ರೇನು, the minimum work done separated, the minimum work done ಅಥವಾ work difference between the amount of work difference between the some electron is bringing from infinite position to finite position. If for example ನಿಮಗೇನು ತಗೋಬೋದು, ದಿಸ್ ಒನ್ ಈಸ್ ಚಾರ್ಜ್ ಪಾರ್ಟಿಕಲ್ Q ಅಂತ ಕನ್ಸಿಡರ್ ಮಾಡ್ತೀರಾ. ಇಲ್ಲಿ ಒಂದು 1 ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ ಈ ಪ್ಲೇಸ್ ಮಾಡಿದ್ವಿ ಇಲ್ಲಿ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ. ಈ ಇನ್ಫೈನೈಟ್ ಪೊಸಿಷನ್ ನಾವೇನಂತ ತೊಗೊತೀವಿ, ಪೊಸಿಷನ್ ಎ ಅಂತ ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟು ಪೊಸಿಷನ್ ಬಿಗೆ ಈ ಪಾರ್ಟಿಕಲ್ನ ತೊಗೊಂಬರ್ಬೇಕು ಬೈ ಯೂಸಿಂಗ್ ದಿಸ್ ಫೋರ್ಸ್. ಈ ಫೋರ್ಸ್ನ ಯೂಸ್ ಮಾಡಿಕೊಂಡು ಎ ಇಂದ ಬಿಗೆ ತೊಗೊಂಬರ್ತೀರ. ಸೊ ಅವಾಗ ಬೈ ಯೂಸಿಂಗ್ ದಿಸ್ ಫೋರ್ಸ್ ಸಮ್ ಪೊಟೆನ್ಷಿಯಲ್ ಈಸ್ ಇಯರ್, electric potential VA. This is the potential at position A and VB is the electric potential at position B. Okay, so ಈಗ VA to VB. ಸೊ ಇಲ್ಲಿ ಎನರ್ಜಿ ಯಾವ ಥರ ಫಾರ್ಮೇಷನ್ ಆಗಿದೆ. ಸೊ ಅಟ್ ದಿ ಪೊಸಿಷನ್ ಎ ದೆರ್ ಇಸ್ ನೋ ಮೂಮೆಂಟ್, ಯಾವುದೇ ರೀತಿ ಮೂಮೆಂಟ್ ಇರಲ್ಲ, ಒಂದು ಇನಿಷಿಯಲ್ ಪೊಸಿಷನಲ್ಲಿದೆ. ಓಕೆ, ಇನಿಷಿಯಲ್ ಪೊಸಿಷನ್ ಮೀನ್ಸ್ ಇಟ್ ಈಸ್ ಪ್ಲೇಸ್ಡ್ ಅಟ್ ಒರಿಜಿನಲ್ ಪೊಸಿಷನ್ ಅಥವಾ ಆರಿಸನ್ ಅಂತ ಕನ್ಸಿಡರ್ ಮಾಡಿದ್ರೆ ದೆರ್ ಇಸ್ ನೋ ಚೇಂಜಸ್ ದ ಪೊಸಿಷನ್ನೇ ಚೇಂಜ್ ಮಾಡಿಲ್ಲ ಅಂತಂದರೆ ಅನ್ ದಟ್ ಕಂಡೀಷನ್ ಪೊಟೆನ್ಷಿಯಲ್ ಎನರ್ಜಿ ಈಸ್ 0 ಬಿಕಾಸ್ ಇಟ್ ಈಸ್ ಪ್ಲೇಸ್ಡ್ ಅಟ್ ದ ಒರಿಜಿನಲ್ ಪೊಸಿಷನ್. ಸೊ ಪೊಟೆನ್ಷಿಯಲ್ ಎನರ್ಜಿ ಯಾವ ಥರ ಡಿಪೆಂಡ್ ಆಗಿರುತ್ತೆ, ಇಟ್ ಡಿಪೆಂಡ್ಸ್ ಆನ್ ದ ಪೊಸಿಷನ್. ಇಫ್ ದ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ಅಪ್ವರ್ಡ್ ಡೈರೆಕ್ಷನ್ ಅಥವಾ ಯಾವುದೋ ಒಂದು ಪೊಸಿಷನ್ ಚೇಂಜ್ ಆಗಿದೆ ಅಂತಂದರೆ ಆನ್ ದ ಟೈಮ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಸಮ್ ವ್ಯಾಲ್ಯೂ. ಇಫ್ ದೆರ್ ಇಸ್ ನೋ ಮೂಮೆಂಟ್, ಯಾವುದೋ ಒಂದು ಪ್ಲೇಸ್ಗೆ ಹೋಗಿಲ್ಲ ಅಥವಾ ಯಾವುದೋ ಒಂದು ಡಿಫ್ರೆಂಟ್ ಪೊಸಿಷನ್ಗೆ ಹೋಗಿಲ್ಲ ಅಂತಂದರೆ ಪೊಟೆನ್ಷಿಯಲ್ ಎನರ್ಜಿ 0 ಇರುತ್ತೆ. ಅದಾದಮೇಲೆ ದಟ್ ಪಾರ್ಟಿಕಲ್ ಎ ಇಂದ ಬಿ ಮೂವ್ ಆಗ್ತಿದೆ ಅಂತಂದರೆ ಕೈನೆಟಿಕ್ ಎನರ್ಜಿ ಈಸ್ ಸಮಥಿಂಗ್ ವ್ಯಾಲ್ಯೂ. ಕೈನೆಟಿಕ್ ಎನರ್ಜಿ ಇಟ್ಸ್ ಸಮ್ ವ್ಯಾಲ್ಯೂ. ಓಕೆ, ಸೊ ಆಗ VA to VB ಬರ್ತಾ ಇದೆ. That entire VA to VB, that particle it is bringing from A to B, the entire velocity of the charge particle, 1 coulomb of charge particle goes on decreases. ಏನಾಗುತ್ತೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೂವ್ ಆಗ್ತಾ ಇದೆ. ಬೈ ಯೂಸಿಂಗ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಏನಾಗ್ತಿದೆ, ದ ವೆಲಾಸಿಟಿ ಈಸ್ ಗೋಸ್ ಆನ್ ಡಿಕ್ರೀಸಸ್. ಇಟ್ ಈಸ್ ಕಮ್ಸ್ ಟು ಬಿ ದ ಪಾರ್ಟಿಕಲ್ 1 coulomb ಈಸ್ ರೆಸ್ಟ್. 1 coulomb ಆಫ್ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ರೆಸ್ಟ್ ಪೊಸಿಷನ್ ಬರುತ್ತೆ. ರೆಸ್ಟ್ ಪೊಸಿಷನ್ ಮೀನ್ಸ್ there is no movement. There is no movement means kinetic energy comes to 0. Okay, and potential energy is some maximum. Potential energy is maximum because it is change the position. A ಇಂದ B ಗೆ ಮೂವ್ ಆಗ್ತಾ ಇದೆ. ಸೊ ಎ ಇಂದ ಬಿ ಗೆ ಮೂವ್ ಆಗ್ತಿದೆ ಅಂದರೆ ಎಂಟೈರ್ ಕೈನೆಟಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಫಾರ್ಮೇಷನ್ ಆಫ್ ಸ್ಟೋರ್ಡ್. ಓಕೆ, ಸೊ ಅಲ್ಲಿಗೆ ಟೋಟಲ್
potential from work done A to B is equal to integration of A to B E into dx. Sorry, this one f into dx or dl ಅಂತ ತಗೊಂತೀವಿ. ಓಕೆ, ಸೊ ಅಲ್ಲಿಗೆ f ವ್ಯಾಲ್ಯೂ q ನಾಟ್ ಡಿವೈಡೆಡ್ ಬೈ 4 pi xl ನಾಟ್ 1 by rb minus 1 by ra. ಓಕೆ, ಇಂಟಿಗ್ರೇಷನ್ ಲಿಮಿಟ್ ಅಪ್ಲೈ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಈಕ್ವೇಷನ್. ಸೊ ಅಲ್ಲಿಗೆ WAB divided by Q naught is equal to 1 by Q by 4 pi x naught 1 by RB minus 1 by RA. So total potential difference WAB by Q naught is equal to Q by 4 pi x naught 1 by RB minus Q by 4 pi x naught 1 by RA. This term it is indicated by potential energy at the position B. Potential energy at the position B, and this one is the potential energy at the position A. Q by 4 pi x naught 1 by RB minus Q by 4 pi x naught 1 by RA. So here this one is the potential energy at position B and potential energy position A. Okay, so again the potential difference is equal to VB minus VA. So VB minus VA is equal to change of potential energy or potential difference, that one is equal to work done of the charge particle it is bringing from A to B of the unit charge. Okay, so where it is potential energy is maximum and where it is minimum, ಎಲ್ಲಿ ನಮಗೆ potential energy maximum ಇರುತ್ತೆ and ಎಲ್ಲಿ ನಮಗೆ potential energy minimum ಇರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ಎಲ್ಲಿಂದ ಯಾವ ತಗೊಂಡ್ಬಂದ್ವಿ, the charge particle from infinite to finite distance. So potential formula ಏನಾಗಿದೆ, Q by 4 pi epsilon naught 1 by r. ಓಕೆ, at the position A ಪಾಯಿಂಟ್ ಎಲ್ಲಿಂದ ಬರ್ತದೆ, ಪೊಸಿಷನ್ A to ಪೊಸಿಷನ್ B ಆಫ್ ವಾಟ್ ಇಸ್ ದ ಡಿಸ್ಟೆನ್ಸ್, ಈ ಚಾರ್ಜ್ ಪಾರ್ಟಿಕಲಿಂದ ಎಗಿರೋ ಡಿಸ್ಟೆನ್ಸ್ ಎಷ್ಟು, ಇನ್ಫೈನೈಟ್ ಡಿಸ್ಟೆನ್ಸ್. ಸೊ ಅಲ್ಲಿಗೆ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇನ್ಫೈನೈಟ್. ಸೊ ಅಲ್ಲಿಗೆ ಬಿ ಎ ಈಸ್ ಈಕ್ವಲ್ ಟು ಎನಿಥಿಂಗ್ ಡಿವೈಡೆಡ್ ಬೈ ಇನ್ಫೈನೈಟ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಝೀರೋ. ಸೊ ಪೊಟೆನ್ಷಿಯಲ್ ಎನರ್ಜಿ ಅಟ್ ಪೊಸಿಷನ್ ಎ ಈಸ್ ಝೀರೋ, ಆಲ್ರೆಡಿ ಟೋಲ್ಡ್ ದಟ್, because it is placed at the original position, there is no changes. Potential energy ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪೊಸಿಷನ್ಸ್ ರಿಮೈನ್ ಸೇಮ್ ಇದೆ ಅಂತಂದರೆ ಪೊಟೆನ್ಷಿಯಲ್ ಎನರ್ಜಿ ಈಸ್ ಝೀರೋ. ನೆಕ್ಸ್ಟ್ ವಾಟ್ ಇಸ್ ದ ಪೊಟೆನ್ಷಿಯಲ್ ಎನರ್ಜಿ ಅಟ್ ಬಿ. ಸೊ ಇನ್ಫೈನೈಟಿಂದ ಡಿಸ್ಟೆನ್ಸ್ ಆರ್ ಪ್ಲೇಸಿಗೆ ಬರ್ತಾ ಇದೆ ಅಂತಂದರೆ ಇಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ವಿ ಬಿ ಈಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ. ಸೊ ಅಲ್ಲಿಗೆ ಚೇಂಜ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, if the particle it is bringing from infinite to finite distance, the change of potential energy delta V, that one is equal to VB. Delta V is equal to the potential at the position B. Okay, this is the electric potential difference. Okay, these electric potential and potential difference are scalar quantities. Okay, ಎರಡು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎರಡು ಏನಾಗಿರುತ್ತೆ, ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಇನ್ಫೈನೈಟ್ ಈಸ್ ಝೀರೋ. ಇಲ್ಲಿ ಹೇಳಿದ್ನಲ್ವಾ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇನ್ಫೈನೈಟಲ್ಲಿ ಏನಾಗಿರುತ್ತೆ, ಝೀರೋ ಇರುತ್ತೆ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಿಯರ್ ಆ್ಯನ್ ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್ ಇಟ್ ಈಸ್ Q ಈಸ್ ಗ್ರೇಟರ್ ದೆನ್ ಝೀರೋ ಈಸ್ ಪಾಸಿಟಿವ್, ಆ್ಯಂಡ್ ನಿಯರ್ ದ ಐಸೋಲೇಟೆಡ್ ನೆಗೆಟಿವ್ ಚಾರ್ಜ್ Q ಈಸ್ ಲೆಸ್ ದೆನ್ ಝೀರೋ ಈಸ್ ನೆಗೆಟಿವ್. ಸೊ ಇಲ್ಲಿ ನಮಗೇನಾಯಿತು, V is equal to Q by 4 pi epsilon naught 1 by RB. 4 pi epsilon naught 1 by RB ಅಂತ ಕನ್ಸಿಡರ್ ಮಾಡಿದ್ರೆ this potential energy is directly proportional to the charge Q. If the charge is positive, potential V is also positive. If the charge is positive, potential V also positive. If the charge Q is negative, potential V is also negative value. So ಇಲ್ಲಿ ನಮಗೇನಾಗಿರುತ್ತೆ, ಸೊ ಇನ್ ದ ಪ್ರೀವಿಯಸ್ ಲೆಸನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಫೋರ್ಸ್, ಇಫ್ ದೇರ್ ಪಾಸಿಟಿವ್ ಆದರೂ ಚಾರ್ಜ್ ತೊಗೊಳ್ಳಿ, ನೆಗೆಟಿವ್ ಆದರೂ ಚಾರ್ಜ್ ತೊಗೊಳ್ಳಿ, ಫೋರ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಪಾಸಿಟಿವ್. ಬಿಕಾಸ್ ಅಲ್ಲಿ ನಾವು ಏನು ಮಾಡ್ತಿದ್ವಿ, ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ತಿದ್ವಿ. ಮ್ಯಾಗ್ನಿಟ್ಯೂಡ್ ಅಂತ ಕನ್ಸಿಡರ್ ಮಾಡಿದಾಗ ನೆಗೆಟಿವ್ ಈಸ್ ಆಲ್ಸೋ ಪಾಸಿಟಿವ್. ಬಟ್ ಇಲ್ಲಿ ಪೊಟೆನ್ಷಿಯಲ್ ಈಸ್ ಡಿಪೆಂಡ್ಸ್ ಆನ್ ದ ಚಾರ್ಜ್ ಪಾರ್ಟಿಕಲ್. In case you have to consider positive charge, the potential is positive. In consider is a negative charge, the potential is negative. So CGS unit of electric potential is stat volt. 1 stat volt is equal to 1 arc per stat coulomb.
Okay, next electric potential due to group of point charges. Okay, group of point charges ಅಂತಂದರೆ you have to consider n number of charge particle. ಒಂದು ಟೆಸ್ಟ್ ಚಾರ್ಜ್ ಪಾರ್ಟಿಕಲ್ ಮೇಲೆ ವಾಟ್ ಇಸ್ ದ ಟೋಟಲ್ ಪೊಟೆನ್ಷಿಯಲ್. ಓಕೆ, ನಿಮಗೆ ಆಲ್ರೆಡಿ ಪ್ರೀವಿಯಸ್ ಲೆಸನಲ್ಲಿ ಹೇಳಿದ್ವಲ್ಲ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂತಂದರೆ ಯು ಹ್ಯಾವ್ ಟು ಅಪ್ಲೈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೊಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಅಪ್ಲೈ ಮಾಡಿದಾಗ ಟೋಟಲ್ electric potential on this charge particle by using entire this charge particle, it is ಏನು ಮಾಡ್ತೀರಾ sum of the individual potential charges. Okay, so the net electric potential at a point in the electric field due to a group of charges is the algebraic sum of their individual potential at that point. ಓಕೆ, ಇಲ್ಲಿ ಏನು ಮಾಡ್ತೀರಾ, ಈ ಒಂದು Q1 ಚಾರ್ಜ್ ಪಾರ್ಟಿಕಲ್ ಅಂದು ಒಂದು ಪೊಟೆನ್ಷಿಯಲ್ V1 ಆ್ಯಕ್ಟ್ ಆಗುತ್ತೆ, Q2 ಇಂದ ಒಂದು ಪೊಟೆನ್ಷಿಯಲ್ V2 ಆ್ಯಕ್ಟ್ ಆಗುತ್ತೆ, Q3 ಇಂದ ಒಂದು ಪೊಟೆನ್ಷಿಯಲ್ V3 ಆ್ಯಕ್ಟ್ ಆಗುತ್ತೆ. ಸಿಮಿಲರ್ಲಿ Qn ಇಂದ ನಮಗೇನಾಗುತ್ತೆ, ಇಟ್ ಈಸ್ ದ ಪೊಟೆನ್ಷಿಯಲ್ Vn. ಸೊ ಟೋಟಲ್ ಪೊಟೆನ್ಷಿಯಲ್ Vp ಈಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ ಎಕ್ಸೆಟ್ರಾ ಪ್ಲಸ್ Vn. ಸೊ ಅಲ್ಲಿಗೆ ನಮಗೇನು ವೇರಿಯೇಷನ್ ಆಗ್ತಿದೆ, ಸೊ ಪೊಟೆನ್ಷಿಯಲ್ ಫ್ರಮ್ 1 to n ವೇರಿಯೇಷನ್ ಆಗ್ತಿದೆ. ಸೊ ಪೊಟೆನ್ಷಿಯಲ್ ಫಾರ್ಮುಲಾ ಏನು, V ಈಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ R, Q by R. Okay, the charge particle is continuously changes. This one is constant. Now we will consider ಮಾಡಿರೋ point charge is 1 coulomb. This Q1 by using the first charge potential is V1 from the second charge of the distance is R1 and the second charge ಏನಾಗುತ್ತೆ V2 of the charge 2 from the distance is R2. So it is continuously varying from 1 to n. So I have to take the potential. ಇಲ್ಲಿ ಅವಾಗ ಪೊಟೆನ್ಷಿಯಲ್ ನಾವೇನು ತೊಗೊತೀರಿ, V is equal to 1/4πε0 summation of I is equal to 1 to n Qi divided by Ri. Qi divided by Ri. So this one is represent in terms of position vector. So electric potential at a point due to a charge is not affected by the presence of other charges. ಅಂದರೆ ನಮಗೇನಾಗಿರುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಒಂದು ಪಾಯಿಂಟ್ ಚಾರ್ಜ್ ಮೇಲೆ ಪೊಟೆನ್ಷಿಯಲ್ ಏನು ಆ್ಯಕ್ಟ್ ಆಗ್ತಿದೆ, ದೇರ್ ಇಸ್ ನೋ ಎಫೆಕ್ಟೆಡ್ ಬೈ ದ ಸಮ್ ಅದರ್ ಚಾರ್ಜ್ ಪಾರ್ಟಿಕಲ್. ಓಕೆ, ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಆರ್ ಆ್ಯಂಡ್ ಕೂಲಂಬ್ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಆರ್ ಸ್ಕ್ವೇರ್. So potential is a scalar where force is a vector. Although V is called the potential at a point, it's actually equal to the potential difference between the point R and infinite. ನಿಮಗೆ ಇದಕ್ಕಿಂತ ಮುಂಚೆ ಹೇಳಿದ್ನಲ್ವಾ, ದಟ್ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ VAB is equal to ಏನಾಗಿರುತ್ತೆ, potential is equal to the potential at the position B. Okay, so these are the assignment questions. Okay, I have to continue in the next class. Okay, thank you.